ನೋಡಿ ಅವರೆಕಾಯಿ ಅಂದರೆ ಹೀಗಿರುತ್ತೆ. ಈ ಥರ ಬಿಡಿಸ್ಕೋಬೇಕು ನೋಡಿ, ಹೀಗೆ ಹೀಗಿರುತ್ತೆ ಅವರೆಕಾಳನ್ನೆಲ್ಲ ಹೀಗೆ ಬಿಡಿಸಿಟ್ಕೊಂಡಿರಬೇಕು. ಹುಳಿ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಅವರೆಕಾಳನ್ನ ಸುಲಿದಿಟ್ಕೊಂಡಿದ್ದೀನಿ ನೋಡಿ, ಹೀಗಿರುತ್ತೆ ಅವರೆಕಾಳು. ಆಮೇಲೆ ತರಕಾರಿಗೆ ಹುರುಳಿಕಾಯಿ, ಬದನೆಕಾಯಿ, ಸೀಮೆ ಬದನೆಕಾಯಿ ಅಂದರೆ ಹೀಗಿರುತ್ತೆ. ಆಮೇಲೆ ಒಂದು ಆಲೂಗಡ್ಡೆ, ಟೊಮ್ಯಾಟೊ. ತರಕಾರಿಲಿ ಬರೀ ನೀವು ಹುರುಳಿಕಾಯಿ, ಆಲೂಗಡ್ಡೆ ಮಾತ್ರನೂ ಹಾಕೋಬೋದು, ಅಥವಾ ಆಲೂಗಡ್ಡೆ, ಬದನೆಕಾಯಿ ನಿಮ್ಮ ಚಾಯ್ಸ್ ಎಲ್ಲ ಹಾಕೊಳ್ಳಿ. ಅವರೆಕಾಳು ತರಕಾರಿಲಿ ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಹುರುಳಿಕಾಯಿ, ಬದನೆಕಾಯಿ ತರಕಾರಿ ಹಾಕೊಳ್ಳಿ. ಸ್ವಲ್ಪ ನೀರು, ತಕ್ಕಷ್ಟು ಕಲ್ಲುಪ್ಪು, ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ತಗೋಬೇಕು. ರುಬ್ಬೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, ತೆಂಗಿನಕಾಯಿ ಚೂರು, ಅರ್ಧ ಈರುಳ್ಳಿ, ಮಾಡಿರೋಂಥ ಸಾರಿನ ಪುಡಿ. ಈ ರೆಸಿಪಿನೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಇದೆ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಅರ್ಧ ಹೋಳು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ. ನಾವು ಒಗ್ಗರಣೆಗೂ ಟೊಮ್ಯಾಟೊ ಹಾಕ್ತೀವಿ, ಸೊ ನೋಡಿಕೊಂಡು ಹುಳಿ ಹಾಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ. ವಿಷಲ್ ಆಗಿದೆ. ಕಾಳು ತರಕಾರಿಯಲ್ಲಿ ಇಷ್ಟು ಬೆಂದಿದ್ರೆ ಸಾಕು, ಒಂದೇ ವಿಷಲ್ ತಗೊಳ್ಳಿ. ಈಗ 1 ಸೌಟಷ್ಟು ಕಾಳು ತಗೋಬೇಕು. ರುಬ್ಬೋದಕ್ಕೆ ಬೆಂದಿರೋ ಕಾಳು ಹಾಕೋಬೇಕು. ಇದು ಸಾರು ರುಚಿನೂ ಕೊಡುತ್ತೆ, ಪ್ಲಸ್ ಸಾರು ಗಟ್ಟಿನೂ ಕೊಡುತ್ತೆ. ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆಗಿರಬೇಕು ಖಾರ ರುಬ್ಬಿರೋದು. ಈಗ ಮತ್ತೆ ಫ್ಲೇಮ್ ಆನ್ ಮಾಡಿ ಕಾಳಿಗೆಲ್ಲ ಹಾಕೊಳ್ಳಿ ಖಾರನ. ಇದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು. ಹೀಗೆ ಎಣ್ಣೆ ಹಾಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಅರ್ಧ ಈರುಳ್ಳಿ, ಒಂದು ಸಣ್ಣ ಸೈಜ್ ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೋಬೇಕು. ಈ ಕುದಿತಿರೋ ಸಾರಿಗೆ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಬಿಸಿನೀರೇ ಹಾಕೊಳ್ಳಿ. ಚೆನ್ನಾಗೆ ಇದು ಒಂದು 2-3 ನಿಮಿಷ ಚೆನ್ನಾಗಿ ಮರಳಬೇಕು. ಒಗ್ಗರಣೆ ಎಲ್ಲ ಹಾಕಿದ್ವಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇದಕ್ಕೂ ಉಪ್ಪು ಹಾಕಿದೆ. ಇವಾಗ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಟ್ರೈ ಮಾಡಿ. ಅವರೆಕಾಳು ಹುಳಿ ಸೂಪರಾಗಿರುತ್ತೆ, ಟ್ರೈ ಮಾಡಿ. ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಳು ಹುಳಿ. ನಮ್ಮೂರಲ್ಲೂ ಅವರೆಕಾಳು ಸಿಗುತ್ತೆ. ಬಿಸಿ ರಾಗಿ ಮುದ್ದೆ, ಅವರೆಕಾಳು ಹುಳಿ ನೋಡಿ. ಟ್ರೈ ಮಾಡಿ. ಅವರೆಕಾಳು ಹುಳಿ.